ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಯಾವ ರೆಸಿಪಿ ಮಾಡ್ತಿದ್ದೀನಪ್ಪ ಅಂದರೆ ಮೊಟ್ಟೆ ಸಾಂಬಾರು. ಎಲ್ಲರೂ ಮೊಟ್ಟೆ ಕುದಿಸ್ಬಿಟ್ಟು ಮಾಡ್ತಾರೆ, ವಿತೌಟ್ ಹಂಗೆ ಒಡೆದ್ಬಿಟ್ಟು ಕೂಡ ಮಾಡ್ತಾರೆ. ನಾನು ಮೊಟ್ಟೆ ಕುದಿಸ್ಲಾರ್ದೆ ಹಾಗೆ ಯಾವ ರೀತಿ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ. ಫಸ್ಟ್ ಒಂದು ಜಾರಿಗೆ ಕೊಬ್ಬರಿ ಮತ್ತು ಜೀರಿಗೆ, ಚಕ್ಕೆ, ಲವಂಗ, 2 ಇಲ್ಲ 3 ಟೊಮೊಟೊ ಮತ್ತು ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಅದು ಪೇಸ್ಟ್ ಇದ್ದರೂ ಓಕೆ, ಪೇಸ್ಟ್ ಇದ್ದರೆ ಡೈರೆಕ್ಟ್ ಸಾಂಬಾರು ಮಾಡುವಾಗೆ ಹಾಕ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ತೊಗೊಂಡು ಮಿಕ್ಸಿಗೆ ಹಾಕ್ತಿದ್ದೀನಿ. ಅದನ್ನು ಚೆನ್ನಾಗಿ ರುಬ್ಕೊಂಬಿಟ್ಟು ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಏನು ನೆಸಸರಿ ಅಲ್ಲ, ನನ್ನ ಹತ್ರ ಇತ್ತು ಅಂದು ಹಾಕಿರ್ತಿದ್ದೀನಿ, ಇಲ್ಲ ಅಂದರೂ ನಡೆಯುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆವಾಗಲೇ ಮಿಕ್ಸಿ ಹಾಕಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೋಬೇಕು. ಅದು ಒಂದು 5 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಅದು ಪಟ ಅಂತ ಸಿಡಿಯುತ್ತಿರುತ್ತೆ. ಅದಕ್ಕೊಂದು ಲೀಟ್ ಕ್ಲೋಸ್ ಮಾಡಿಬಿಟ್ಟು ಇಡಬೇಕು. ಅದು ಕುದಿಯುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಯಲಿಕ್ಕೆ ಬಿಡಬೇಕಿದನ್ನು. ಸೊ ತುಂಬ ಈಸಿ ರೆಸಿಪಿ, ತುಂಬ ಟೈಮ್ ಹಿಡಿಯಲ್ಲ, ಬೇಗನೂ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಚೆನ್ನಾಗಿ ಕುದಿದಿದೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಎಣ್ಣೆ ಬಿಡೋ ಥರ ಕುದಿಸ್ಬೇಕು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ನಿಮಗೆ ನೀರು ಬೇಡ, ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಅಂದರೆ 1 ಲೋಟದಷ್ಟು ನೀರು ಹಾಕಿದರೆ ಸಾಕು. ಚೆನ್ನಾಗಿ ಕುದ್ದು ಅದು ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ನನಗಿಲ್ಲಿ ಸ್ವಲ್ಪ ಸಾಂಬಾರು ಥರ ಬೇಕಾಗಿರೋದ್ರಿಂದ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಕುದೀತಿದೆ, ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ಈ ಥರ ಚೆನ್ನಾಗಿ ಕುದ್ರೇ ಸಾಂಬಾರು ಟೇಸ್ಟಾಗಿ ಬರೋದು. ನೋಡ್ತಿರ್ಬೋದು ಆ ಮಾರ್ಕು, ಅದು ಎಷ್ಟು ಮಾರ್ಕ್ ಇತ್ತು, ಎಲ್ಲಿಗೆ ಕುದ್ದಿದೆ ಅಂತ. ಸೊ ಇವಾಗ 2 ಮೊಟ್ಟೆನ ಒಡೆದ್ಬಿಟ್ಟು ಹಂಗೆ ಡೈರೆಕ್ಟೇ ಹಾಕ್ಕೊತಿದ್ದೀನಿ. ನಿಮಗೆ ಅದು ಹಾಕೋಕ್ಕೆ ಬರಲಿಲ್ಲ ಅಂತ ಅಂದರೆ ಫಸ್ಟ್ ಒಂದು ಬೌಲಲ್ಲಿ ಒಡೆದು ಹಾಕ್ಕೊಂಡು ಆಮೇಲೆ ಹಾಕಿದರೆ ನಡೆಯುತ್ತೆ. ನನಗೆ ಒಬ್ಬೊಬ್ಬರಿಗೆ ಅದು ಸಿಪ್ಪೆ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಬೌಲಲ್ಲಿ ಹಾಕ್ಕೊಂಡು ಮಾಡ್ತಾರೆ. ನಾನು ಡೈರೆಕ್ಟ್ ಅದಕ್ಕೆ ಒಡೆದ್ಬಿಟ್ಟು ಹಾಕಿದ್ದೀನಿ. ಇದನ್ನು ಮಿನಿಮಮ್ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಬೇಯಬೇಕು. ಯಾಕಂದ್ರೆ ನಾವು ಇಡೇ ಮೊಟ್ಟೆ ಹಾಕಿರೋದ್ರಿಂದ ಅದು ಒಳಗೆ ಯೆಲ್ಲೋ ಕಲರ್ ಸ್ವಲ್ಪ ಬೇಯಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಲೇಟ್ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಈ ಥರ ಒಳ್ಳೆ ರೆಸಿಪಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.